ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂತ ಹೊರಟಿದ್ದೀನಿ. ಇದು ಈಸಿಯಾಗಿ ಹಾಗೂ ಬೇಗನೆ ಪಟ್ಟನಂತ ಆಗುವ ರೆಸಿಪಿ. ನಾವೀಗ ವಾಶ್ ಮಾಡಬೇಕು. ಇದೊಂದು 4 ಟೈಮ್ ವಾಶ್ ಮಾಡಬೇಕು. ಈಗ ಇದನ್ನು ಬಾಯ್ಲ್ ಮಾಡಿ ತೆಗಿಬೇಕು. ನೋಡಿ, ಇಷ್ಟು ನೀರು ತಗೊಂಡಿದ್ದೇನೆ. ಪಾಸ್ತಾ ಆ್ಯಡ್ ಮಾಡಬೇಕು. ಹಾಗೆ ಅದಕ್ಕೆ ಆಯಿಲ್ ಹಾಕಬೇಕು, ಯಾಕಂದರೆ ಹಿಡ್ಕೊಳ್ಬಾರ್ದಲ್ಲ, ಅದಕ್ಕೆ ಒಂದಕ್ಕೊಂದು ಹಿಡ್ಕೊಳ್ಬಾರ್ದು. ಇಷ್ಟು ಸ್ವಲ್ಪ 1 ಸ್ಪೂನ್ ಆಯಿಲ್ ಹಾಕ್ತಿದ್ದೇನೆ. 1 ಸ್ಪೂನ್ ಉಪ್ಪು ಹಾಕ್ತಿದ್ದೇನೆ. ನಾನೀಗ ದೊಡ್ಡ ಕಲ್ಲುಪ್ಪು ಯೂಸ್ ಮಾಡೋದು, ಇದು ಒಳ್ಳೆಯದಂತ ಕಲ್ಲುಪ್ಪು. ಪಾಸ್ತಾ ಬೇಯ್ತಾ ಉಂಟಲ್ಲಿ. ಈಗ ಅದಕ್ಕೆ ಬೇಕಾದ ವಸ್ತುಗಳು: 2 ನೀರುಳ್ಳಿ, 1 ಕ್ಯಾಪ್ಸಿಕಮ್ ಅನಿಸ್ಬೇಕು, ಮತ್ತೆ 1 ಟೊಮೆಟೊ, ಮತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಸ್ಮಾಲ್ ಪೀಸ್ ಕಟ್ ಮಾಡಬೇಕು, ಸ್ಮಾಲ್ ಆಗಿ. ಇದು ಸ್ಮಾಲ್ ಪೀಸ್ ಕಟ್ ಮಾಡಬೇಕು ಇವಾಗ. ಮತ್ತೆ ಇದರೊಳಗೆ ಸೀಡ್ಸ್ ಎಲ್ಲ ತೆಗಿಬೇಕು. ಚೆನ್ನಾಗಿ ಬಾಯ್ಲ್ ಆಯ್ತು. ಈಗ ಅದನ್ನು ಬಸಿಬೇಕು. ಎಲ್ಲ ನೀರು ತೆಗಿಬೇಕಿದ್ರೆ ಈಗ 1 ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ. ಈಗ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ. ಈಗ ಆನಿಯನ್ ಹಾಕಬೇಕು. ಇದಕ್ಕೆ ಆನಿಯನ್ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಈಗ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಅವರಿಗೆ ಮಾಡಿ ಊಟನೇ ಮಾಡಲ್ಲ, ಹೀಗೆ ಮಾಡಿ ತಿಂತಾರೆ. ಬ್ಯಾಚುಲರ್ಸ್ಗೆಲ್ಲ ಒಳ್ಳೆಯದು, ಈಸಿಯಾಗಿ ಬೇಗನೆ ಮಾಡುವ. ಈಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ. ಕಟ್ ಮಾಡಿ ಆ್ಯಡ್ ಮಾಡ್ತೇನೆ. ಅದಕ್ಕೆ ಸ್ವಲ್ಪ ಯಾಕಂದರೆ ಬಾಯ್ಲ್ ಮಾಡುವಾಗ ಹಾಕಿದ್ದೇನೆ. ಚಿಲ್ಲಿ ಪೌಡರ್ ತುಂಬ ಖಾರ ಬೇಡ, ಇದು ಕೈ ಸೇರಿಸಿ ತಿನ್ನಲಿಕ್ಕೆ ಆಗುದಿಲ್ಲ. ಟೊಮೆಟೊ ಕೆಚಪ್ ಹಾಕ್ತಿದ್ದೀನಿ. ತುಂಬ ಜಾಸ್ತಿ ಹಾಕ್ಬೇಕು, 1 ಪ್ಯಾಕೆಟ್ ಹಾಕ್ತೇನೆ.
ಪಾಸ್ತಾ ರೆಡಿ ಆಯಿತು. ಇನ್ನು ಸರ್ವ್